ಹಾಸನದಿಂದ ಮಾರನಹಳ್ಳಿವರೆಗೂ ಕೂಡ ಚತುಷ್ಪಥ ಸಿಮೆಂಟ್ ರಸ್ತೆ ಕಾಮಗಾರಿ ಆರಂಭಗೊಂಡು ಸುಮಾರು 8 ವರ್ಷಗಳೇ ಕಳೀತಾ ಬಂದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಇದರ ನಡುವೆ ಈಗ ಆಗಿರುವಂತಹ ರಸ್ತೆ ಕಾಮಗಾರಿಯೂ ಕೂಡ ಸಂಪೂರ್ಣವಾಗಿ ಕಳಪೆಯಾಗಿದೆ ಅನ್ನುವಂಥದ್ದು ಈಗಿನ ಮಳೆಗಾಲಕ್ಕೆ ಎದ್ದು ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ನೋಡ್ತಾ ಹೋಗೋಣ. ಶಿರಾಡಿ ಘಾಟ್ ರಸ್ತೆ ಸಂಪೂರ್ಣ ದುಸ್ತರ, ಆತಂಕದಲ್ಲಿ ವಾಹನ ಸವಾರರ ಸಂಚಾರ. ಹಾಸನದ ಮಾರ್ಗವಾಗಿ ಬೆಂಗಳೂರು ಟು ಮಂಗಳೂರು ಸಂಪರ್ಕ ಕಲ್ಪಿಸುವ ಪ್ರಮುಖ ಹೆದ್ದಾರಿಯಲ್ಲಿ ಪ್ರತಿನಿತ್ಯ 20,000ಕ್ಕೂ ವಾಹನಗಳು ಸಂಚರಿಸ್ತಾ ಇವೆ. ಇನ್ನು ಹಾಸನದಿಂದ ಸಕಲೇಶಪುರದವರೆಗೂ ಕೂಡ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. ಆದರೆ ಪ್ರತಿ ಮಳೆಗಾಲದಲ್ಲಿ ಬಾಳುಪೇಟೆ, ಬಾಗೆ, ಕೊಲ್ಲಹಳ್ಳಿ, ಬಾಳೆಗದ್ದೆ ಬಳಿ ಹಾದು ಹೋಗಿರುವಂತಹ ಬೈಪಾಸ್ನಲ್ಲಿ ನೂತನವಾಗಿ ನಿರ್ಮಿಸಿದ ತಡೆಗೋಡೆ ಕುಸಿದಿದ್ದು ಕಾಂಕ್ರೀಟ್ ರಸ್ತೆ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ. ಇದು ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ತಡೆಗೋಡೆ ಹಾಗೂ ರಸ್ತೆಯನ್ನ ಪುನರ್ ನಿರ್ಮಾಣ ಮಾಡಿದ್ರು ಮಳೆಗಾಲದಲ್ಲಿ ಕುಸಿತ ಇರೋದು ಗುತ್ತಿಗೆದಾರರ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನವನ್ನ ಎತ್ತಿ ಹಿಡಿದಿದೆ. ಇನ್ನು ಬಾಳೆಗದ್ದೆ ಸಮೀಪ ರಸ್ತೆ ಮೇಲೆಯೇ ಭಾರೀ ಪ್ರಮಾಣದ ಗುಡ್ಡ ಕುಸಿದಿದ್ದು ಒಂದು ಬದಿ ರಸ್ತೆಯಲ್ಲಿ ಸಂಚಾರವನ್ನ ನಿಷೇಧಿಸಲಾಗಿದೆ. ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಮಳೆಯಾಗ್ತಾ ಇದ್ದು ಮಣ್ಣು ನಿರಂತರವಾಗಿ ಕುಸಿಯುತ್ತಲೇ ಇದೆ. ಇದರಿಂದಾಗಿ ವಾಹನ ಸವಾರರು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಸಕಲೇಶಪುರದಿಂದ ಮಾರನಹಳ್ಳಿಯವರೆಗೂ ಸಾಗುವಂತಹ ಶಿರಾಡಿ ಘಾಟ್ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ರಸ್ತೆಯುದ್ದಕ್ಕೂ ಕೂಡ ಆಳುದ್ದ ಗುಂಡಿಗಳು ಬಿದ್ದಿದ್ದು ಗುಂಡಿಯಲ್ಲಿ ನೀರು ತುಂಬಿಕೊಂಡಿರುವುದರಿಂದ ವಾಹನ ಸವಾರರಿಗೆ ನರಕ ದರ್ಶನವಾಗ್ತಿದೆ. ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವಂತಹ ಎಷ್ಟೋ ವಾಹನಗಳು ಶಿರಾಡಿ ಘಾಟ್ ಮಧ್ಯೆಯೇ ಕೆಟ್ಟು ನಿಲ್ತಾ ಇವೆ ಅಂತಾರೆ ವಾಹನ ಸವಾರರು. ಇವ್ರು ಫಸ್ಟ್ ಏನಂದ್ರೆ ಪ್ರಿಕಾಷನ್ ತಗೊಬೇಕಿತ್ತು. ಇದೂ ಅಷ್ಟೇ ರೀಸೆಂಟ್ ಆಗಿ ಆಲೆಬೆಲ್ಲೂರಿಗೆ ಹೋಗೋ ರೋಡ್ ಇದು ಬಾಳೆಗದ್ದೆಯಿಂದ. ಸೊ ಅಲ್ಲೂ ಅಷ್ಟೇ ನೋಡಿ, ಅಲ್ಲಿ ಈಗ ಬರೀ ಆ ಕಾಂಕ್ರೀಟ್ ಮಾತ್ರ ಉಳಿದಿದೆ. ಮಣ್ಣು ಕುಸಿತಾನೆ ಇದೆ, ಮುಂದೆ ಹೋಗ್ತಾ ಹೋಗ್ತಾ ಕುಸಿತಾನೆ ಹೋಗುತ್ತೆ. ಇವ್ರು ಏನಂದರೆ ರೋಡ್ ಸೇಫ್ಟಿ ಮಾಡ್ಕೋಬೇಕು ಫಸ್ಟು. ಅದು ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಮತ್ತು ಈ ರೋಡಿಂದು ಇನ್ನೂ ಅಷ್ಟು ಕ್ವಾಲಿಟಿ ಇನ್ನೂ ಕಮ್ಮಿನೇ ಇದೆ ಅನಿಸುತ್ತೆ. ನೀವು ಬಂದಾಗ ಟ್ರಾವೆಲ್ ಮಾಡಿರ್ಬೋದು, ಸ್ವಲ್ಪ ವೈಬ್ಲಿಂಗ್ ಆಗೋದೆಲ್ಲ ಇದೆ. ಮತ್ತು ಇಲ್ಲಿ ಬರೋರಿಗೆ ಇನ್ನೂ ಈಗಲೂ ಐಡಿಯಾ ಇಲ್ಲ, ಇದು ಒನ್ ವೇ ಅನ್ಕೋತಾರೆ. ಅಲ್ಲಿ ಬಂದರೆ ಅಲ್ಲಿ ಬ್ರಿಡ್ಜ್ ಇದೆ, ವ್ಯೂ ಕಾಣಿಸಲ್ಲ. ಅದೇನಾಗುತ್ತೆ ಅಂದರೆ ಒನ್ ವೇ ಅಂದ್ಕೊಂಡು ಬರ್ತಾರೆ, ಈ ಕಡೆನೂ ಈ ಕಡೆ ಎರಡು ಕಡೆಯಿಂದನೂ ವೆಹಿಕಲ್ ಬರುತ್ತೆ. ಇದರಿಂದ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಇರುತ್ತೆ. ಇನ್ನು ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಶಿರಾಡಿ ಘಾಟ್ನಲ್ಲಿ 100 ಅಡಿ ಆಳದವರೆಗೂ ಕೂಡ ಗುಡ್ಡವನ್ನು ಅವೈಜ್ಞಾನಿಕವಾಗಿ ಬಗೆಯಲಾಗಿದೆ. ಇದರಿಂದಾಗಿ ಪ್ರತಿ ಮಳೆಗಾಲದಲ್ಲಿ ರಸ್ತೆಯ ಮೇಲೆ ಗುಡ್ಡ ಕುಸಿತವಾಗ್ತಿದ್ದು ರಸ್ತೆ ಸಂಚಾರ ಬಂದ್ ಮಾಡಲಾಗ್ತಿದೆ. ಈ ಬಾರಿ ವಾಡಿಕೆಗಿಂತ ಅಧಿಕ ಮಳೆಯಾದ ಪರಿಣಾಮ ದೋಣಿಗಾಲ್, ದೊಡ್ಡ ತಪ್ಪಲು, ಎತ್ತಿನಹಳ್ಳ ಸೇರಿದಂತೆ ಹಲವೆಡೆ ಈ ಬಾರಿ ಗುಡ್ಡ ಕುಸಿತವಾಗಿದ್ದು ಒಂದು ದಿನ ವಾಹನ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಹಗಲು ವೇಳೆ ಸಂಚರಿಸ್ತಾ ಇರೋರು ಜೀವವನ್ನ ಕೈಯಲ್ಲಿ ಹಿಡಿದು ಪ್ರಯಾಣಿಸಬೇಕಿದೆ. ಇನ್ನು ಗುಡ್ಡ ಕುಸಿತದ ಸ್ಥಳಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎನ್. ರಾಜಣ್ಣ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ನಮ್ಮ ಇಲ್ಲಿಯ ಒಬ್ಬ ಗುತ್ತಿಗೆದಾರರು 8 ವರ್ಷದಿಂದ ನಿಗದಿತ ಅವಧಿಯಲ್ಲಿ ಕೆಲಸ ಮಾಡದೇ ಇರತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಗೆ ಕಳಪೆ ಕಾಮಗಾರಿ ನಾನು ಏನ್ ಕಣ್ಣಾರೆ ನೋಡಿದ್ದೇನೆ. ನಾನು ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ಹತ್ರನು ಚರ್ಚೆ ಮಾಡ್ತೇನೆ. ಸಭೆ ಮಾಡಿ ಅವರನ್ನು ಸಾಧ್ಯವಾದರೆ ಒಂದು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದಕ್ಕೆ ಮನವಿನೂ ಮಾಡ್ತೇನೆ. ಒಟ್ನಲ್ಲಿ ಪ್ರತಿನಿತ್ಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ಇನ್ನಾದ್ರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸಿ ಕಳಪೆ ಹಾಗೂ ಅವೈಜ್ಞಾನಿಕ ಕಾಮಗಾರಿಗೆ ತಡೆ ಒಡ್ಡುತ್ತಾ ಜೊತೆಗೆ ವೈಜ್ಞಾನಿಕ ಹಾಗೂ ಉತ್ತಮ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡಿ ದಶಕದ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯುತ್ತಾ ಕಾದ್ ನೋಡಬೇಕಿದೆ. ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.